ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ 16 ಲಕ್ಷ ಖಾತೆಗಳಿದೆ. ದಾಖಲೆಗಳು ಬಹಳ ಕರೆಕ್ಟ್ ಆಗಿರುವಂತ ಕಾರ್ಪೊರೇಷನ್ ಅಡಿಯಲ್ಲಿ ಕಂದಾಯವನ್ನು ಕಟ್ಟಿಕೊಂಡು ಪ್ಲಾನ್ಗಳನ್ನ ಮಾಡಿಕೊಂಡು ಆ ಆಸ್ತಿಗಳು ಈಗ ಇದೆ. ಸೈಟ್ ಆಗಿರ್ಬೋದು, ಫ್ಲಾಟ್ಗಳಾಗಿರ್ಬೋದು. 7 ಲಕ್ಷ ಖಾತೆಗಳಿದೆ. ತಾವು ಅನೇಕ ಮಾಧ್ಯಮ ಸ್ನೇಹಿತರು ಮತ್ತು ನನ್ನ ವಿರೋಧ ಪಕ್ಷದ ನಾಯಕರು, ಸದಸ್ಯರು ನನಗೆ ಅನೇಕ ಸಲಹೆಗಳನ್ನು ಕೂಡ ಅಸೆಂಬ್ಲಿಯಲ್ಲಿ ಕೊಟ್ಟಿದ್ರು. ಇದು ಏನಾದ್ರು ಮಾಡಿ ಪರಿಹಾರವನ್ನು ಕೊಡಬೇಕು, ಮಿಸ್ಯೂಸ್ ಆಗ್ತಾ ಇದೆ, ಅಧಿಕಾರಿಗಳು ದುರುಪಯೋಗ ಮಾಡ್ತಾ ಇದ್ದಾರೆ ಕೆಳಗಡೆ ಅಂತ ಹೇಳಿ ಅನೇಕ ಸಲಹೆಗಳನ್ನು ಕೊಟ್ಟಿದ್ರು. ನಾನು ಯಾವ ಸಲಹೆಗಳನ್ನ ತಳ್ಳಾಕ್ಲಿಕ್ಕೆ ನಾನು ತಯಾರಿಲ್ಲ. ಎಲ್ಲ ಅಧಿಕಾರಿಗಳು ಕೆಳಗಡೆ ಮಟ್ಟದಲ್ಲಿ ಸರಿಯಾಗಿದ್ದಾರೆ ಅಂತ ಹೇಳಲಿಕ್ಕೂ ನಾನು ತಯಾರಿಲ್ಲ. ಅದನ್ನ ಸರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ದೊಡ್ಡ ಆಂದೋಲನವನ್ನು ಹಮ್ಮಿಕೊಂಡು ಆ 7 ಲಕ್ಷ ಖಾತೆಗಳ ಪೈಕಿ ಸುಮಾರು 11,000 ಅಪ್ಲಿಕೇಶನ್ ಬಂದಿತ್ತು. ಅದರಲ್ಲಿ 7,000 ಅಷ್ಟು ನಾವು ಅಧಿಕೃತವಾಗಿ ಅವ್ರಿಗೆ ಸರಿ ಮಾಡಿಕೊಟ್ಟಿದ್ದು. ಅವ್ರಿಗೆ 5% ನೀವು ನಮ್ಮ ಗೈಡೆನ್ಸ್ ವ್ಯಾಲ್ಯೂ ಕಟ್ಟಬೇಕು ಅಂತೇಳಿ ಅವ್ರಿಗೆ ಹೇಳಿದ್ದು. ಅವರು ಜಾಸ್ತಿ ಜನ ಇದಕ್ಕೆ ಮುಂದೆ ಬರಲಿಲ್ಲ. ಆದ್ರೆ ಅವರ ದಾಖಲೆಗಳು ಅವ್ರು ಯಾರು ಕೂಡ ಸಾಲ ತೆಗೆದುಕೊಳ್ಳೋಕ್ಕಾಗುದಿಲ್ಲ, ಖಾತೆ ಬದಲಾವಣೆ ಮಾಡ್ಕೊಳಕ್ಕಾಗುದಿಲ್ಲ, ಮಾಡೋಕ್ಕಾಗುದಿಲ್ಲ, ವಾಸವಾಗಿದ್ದಾರೆ. ರೆವಿನ್ಯೂ ಪಾಕೆಟ್ಗಳಲ್ಲಿ ತೆಗೆದುಕೊಂಡಿದ್ದಾರೆ. ಅವರು ದಾಖಲೆಗಳನ್ನ ಪ್ಲಾನ್ ಇಲ್ಲದೆ ಮನೆಗಳನ್ನು ಕೂಡ ಕಟ್ಕೊಂಡಿದ್ದಾರೆ. ಅದನ್ನ ನಾವು ಎಲ್ಲ ಒಂದು ಪರಿಹಾರ ಕೊಡಬೇಕು ಅಂತೇಳಿ ಒಂದು ಆಂದೋಲನವನ್ನ, ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ನನ್ನ ಖಾತೆ ನನ್ನ ಹಕ್ಕು ಈ ಅಭಿಯಾನವನ್ನ ಈ 7 ಲಕ್ಷ ಜನರಿಗೂ ಕೂಡ ಅನುಕೂಲ ಆಗ್ಲಿ ಅಂತ ಹೇಳಿ ಅವ್ರಿಗೆ ಅಫಿಷಿಯಲ್ ಆಗಿ ಖಾತಾ ಖಾತಾ ಅಂತ ಕೊಟ್ಬಿಡ್ತೀವಿ. ಆದ್ರೆ ಖಾತಾ ಅಂತೇಳಿ ಅವ್ರಿಗೆ ದಾಖಲೆಗಳನ್ನ ಸರಿ ಮಾಡ್ಕೋಬೇಕಾದ್ರೆ ಆ ಖಾತಾ ಜೊತೆಗೆ ಫೋಟೋ ಇರ್ತದೆ ಅವ್ರದ್ದು. ನಮ್ಮ ಹತ್ರ ದಾಖಲೆ ಇದ್ರೆ ಇದನ್ನ ಜಾಗ ಕೂಡ ನಾವು ನಿಗದಿ ಮಾಡಿರ್ತೀವಿ. ಇದಕ್ಕೆಲ್ಲ ಪ್ರಯತ್ನ ಮಾಡಿದಂತ ದಾಖಲೆಗಳು ನಮ್ಮ ಹತ್ರ ಇದೆ. ಆದ್ರೆ ಇದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಸುಮಾರು 3 ತಿಂಗಳ ಕಾಲ ಪ್ರತಿ ಶನಿವಾರ 15ನೇ ತಾರೀಕಿನವರೆಗೂ ನಮ್ಮ ಸೆನ್ಸಸ್ ಮುಗಿತದೆ. 16ನೇ ತಾರೀಕಿಂದ ಅಂದ್ರೆ ಮುಂದಿನ 14ನೇ ತಾರೀಕು ಬೆಳಗ್ಗೆ ಶನಿವಾರ ಸುಮಾರು 10 ಗಂಟೆಗೆ ನಾವು ಪ್ರಾರಂಭ ಮಾಡಿ ಕೆಲವು ಶಾಲೆಗಳ ಜಾಗಗಳನ್ನು ನಿಗದಿ ಮಾಡಿದ್ದೇವೆ. ಅದನ್ನ ವೆಬ್ಸೈಟ್ ಅಲ್ಲಿ, ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೇವೆ. ಒಂದೊಂದು ಕ್ಷೇತ್ರಕ್ಕೆ 10 ಜಾಗಗಳಲ್ಲಿ ನಮ್ಮ ಅಧಿಕಾರಿಗಳಿಗೆ ರಜಾ ಇದ್ರೂ ಕೂಡ ನೀವು ಕಡ್ಡಾಯವಾಗಿ ಆ 2 ಶನಿವಾರಗಳಲ್ಲಿ ರಜೆ ಇರ್ತದೆ. 2ನೇ ಸಾಟರ್ಡೆ ಮತ್ತು 4ನೇ ಸಾಟರ್ಡೆ. ಆ ರಜೆ ಇದ್ರೂ ಕೂಡ ನೀವು ಉದ್ಯೋಗ ನೌಕರಿಯನ್ನ ಮಾಡಬೇಕು, ಜನರ ಸೇವೆಯನ್ನ ಮಾಡಬೇಕು, ಅವರ ಆಸ್ತಿ ದಾಖಲೆಗಳನ್ನ ಸರಿ ಮಾಡ್ಕೊಡ್ಬೇಕು ಅಂತೇಳಿ ಅವರಿಗೆ ಮನವಿ ಮಾಡಿದ್ದೇನೆ. ಆ ರಜೆಗಳನ್ನ ಬೇರೆ ದಿನ ಅವರಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಡ್ತೇವೆ. ಪ್ರತಿ ಶನಿವಾರ 50 ಜಾಗಗಳಲ್ಲಿ ಒಂದು ಕ್ಷೇತ್ರದಲ್ಲಿ 10 ಕಡೆ 10 ಕಡೆ ಕಾರ್ಪೊರೇಷನ್ ಅವರು ನಿಗದಿ ಮಾಡ್ತಾರೆ. ಶಾಲೆಗಳು ಇರ್ತದೆ. ಕೆಲವು ಗವರ್ಮೆಂಟ್ ಶಾಲೆಗಳಲ್ಲಿ ಬೋರ್ಡ್ ಹಾಕ್ತಿವಿ. ಗವರ್ಮೆಂಟ್ ಶಾಲೆ ಇಲ್ಲದೆ ಹೋದ್ರೆ ಬೇರೆ ಜಾಗಗಳನ್ನ ನಾವು ಪ್ಲಾನಿಂಗ್ ಅಲ್ಲಿ ನಾವು ತೆಗೆದುಕೊಳ್ತೇವೆ. ಇದನ್ನ ನಾವು ಜಾಗಗಳನ್ನ ನಾವು ಅನೌನ್ಸ್ ಮಾಡ್ತೇವೆ. ನಾಗರಿಕರು ಬಂದು ಅದನ್ನ ಈ ಸೌಲಭ್ಯವನ್ನ ಉಪಯೋಗಿಸಿಕೊಂಡು ಅವರ ದಾಖಲೆಗಳನ್ನ ಸರಿ ಮಾಡ್ಕೊಳ್ಬೇಕು. ಇಲ್ಲೊಂದು ಬಹಳ ವಿಶೇಷವಾದಂತ ಅನೌನ್ಸ್ಮೆಂಟ್ ಇವತ್ತು ಏನಂದ್ರೆ, ಅವರು 100 ದಿನದಲ್ಲಿ
ಒಂದು ಸುವರ್ಣವಾದಂತ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಅವರು 5% ಗೈಡೆನ್ಸ್ ವ್ಯಾಲ್ಯೂ ಕಟ್ಕೊಳ್ಬೇಕು ಈ ಎ ಇಂದ ಬಿ ಖಾತಾ ತಯಾರು ಮಾಡ್ಕೊಳ್ಳಿಕ್ಕೆ. ಆ ಸೈಟ್ ಅನ್ನ ಬಿ ಟು ಎ ಮಾಡ್ಕೊಳ್ಬೇಕಾದ್ರೆ 100 ದಿನದಲ್ಲಿ ಒಂದು ಸುವರ್ಣವಾದಂತ ಅವಕಾಶ. ಈಗ ಅವ್ರು 5% ಗೈಡೆನ್ಸ್ ವ್ಯಾಲ್ಯೂ ಕಟ್ಟಬೇಕು. ಈ 100 ದಿನದಲ್ಲಿ ಯಾರು ಅರ್ಜಿ ಹಾಕೊಂಡ್ರೆ, ದಾಖಲೆಗಳನ್ನ ಸರಿಯಾದ ರೀತಿ ಕೊಟ್ಟಿದ್ರೆ, ಸೊ ಬರೀ 2%ಗೆ ಅವ್ರ ಹತ್ರ ಹಣ ತೆಗೆದುಕೊಂಡು 2% 60% ರಿಯಾಯಿತಿಯನ್ನ ನಾವು ಕೊಡ್ತೇವೆ. ಅಂದ್ರೆ 5% ಗೈಡೆನ್ಸ್ ವ್ಯಾಲ್ಯೂ 1 ಲಕ್ಷ 1 ಕೋಟಿ ಇತ್ತು ಅಂತಂದ್ರೆ ಒಂದು ಆಸ್ತಿ ಬೆಲೆ ಆ ಜಾಗದಲ್ಲಿ ಅವನು 5 ಲಕ್ಷ ಕಟ್ಟಬೇಕಾಗಿತ್ತು. ಸೊ 5 ಲಕ್ಷ ಕಟ್ಟಿದ ಬದಲು ಬರೀ 2 ಲಕ್ಷ ಕಟ್ಟಿಸ್ಕೊಂಡು 100 ದಿನದಲ್ಲಿ ಆತ ಅಪ್ಲೈ ಮಾಡಿದ್ರೆ ಆ 100 ದಿನದ ಸ್ಕೀಮು ಒನ್ ಟೈಮ್ ಸ್ಕೀಮ್ ಇದು. ಅವ್ರಿಗೆ ಅವಕಾಶವನ್ನು ನಾವು ಮಾಡಿಕೊಟ್ಟು ಅವ್ರಿಗೆ ಖಾತೆಗಳನ್ನ ನಾವು ಸರಿ ಮಾಡಿಕೊಡ್ತೇವೆ. ಇಲ್ಲ ಅಂದ್ರೆ ಬಿ ಖಾತೆಯಾಗಿ ಅವ್ರು ಉಳ್ಕೊಂಡಿರ್ತದೆ. ಸೊ ಇಂಥ ಒಂದು ಸುವರ್ಣವಾದಂತ ಅವಕಾಶವನ್ನ 7 ಲಕ್ಷ ಜನರಿಗೆ ಇದನ್ನ ನಾವು ಮಾಡಿಕೊಡ್ತಾ ಇದ್ದೇವೆ. ಈ 100 ದಿನದಲ್ಲಿ ಅವರು ಮಾಡ್ಕೊಳ್ಳಿಲ್ಲ ಅಂದ್ರೆ ಮೇ 15ನೇ ತಾರೀಕಿಂದ ಈ ಅವಕಾಶವನ್ನ ನಾಳಿದಿಂದ ಇದನ್ನ ಅವರಿಗೆ ಅವಕಾಶವನ್ನ ನಾವು ಕೊಡ್ತಾ ಇದ್ದೇವೆ. ಇದು 100 ದಿನದಲ್ಲಿ ಅವರು ಅಪ್ಲೈ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ದಿನಗಳಲ್ಲಿ ಏನು ನಾವು ಅಭಿಯಾನವನ್ನ ಇಟ್ಕೊಂಡಿದ್ದೇವೆ ಅಲ್ಲಿ ಮುಗಿಸ್ಕೊಂಡಿಲ್ಲ ಅಂದ್ರೆ ಮತ್ತೆ ಅವರು 5%ಗೆ ಅವರ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳಿಕ್ಕೆ ಅವ್ರು ಹೋಗ್ಬೇಕಾಗ್ತದೆ. ಇದು ಬಿ ಇಂದ ಎ ಖಾತೆಗೆ. ಇದು ನಾನೀಗಾಗಲೇ ಹೇಳ್ದಂಗೆ 7 ಲಕ್ಷ ನಮ್ಮ ವಿಶೇಷವಾಗಿ ರೆವಿನ್ಯೂ ಪಾಕೆಟ್ಗಳಲ್ಲಿ ಪ್ಲಾನ್ ಇಲ್ಲದೆ ರಿಜಿಸ್ಟರ್ ಮಾಡಿಕೊಂಡು ಕಟ್ಕೊಂಡಿರುವಂತದ್ದು. ಬಟ್ ಎಲ್ಲರಿಗೂ ಕೂಡ ರಿಜಿಸ್ಟ್ರೇಷನ್ ದಾಖಲೆಗಳೇ ಇರಲೇಬೇಕು. ಸೊ ಪ್ರತಿಯೊಂದು ಆಸ್ತಿಗಳಲ್ಲೂ ಕೂಡ ನಾವು ಫೋಟೋ ಹಿಡಿದು GPS ಮಾಡಿ ಅವ್ರ ಫೋಟೋನು ಹಾಕಿ ಅವ್ರ ಆಧಾರ್ ಕಾರ್ಡ್ ಇಟ್ಟು ಆ ದಾಖಲೆಗಳನ್ನ ತಂದು ಅವರ ಮನೆ ಬಾಗಿಲಿಗೆ ಕೊಡ್ತೇವೆ. ಪ್ರತಿಯೊಬ್ಬ ನಾಗರಿಕರಿಗೂ 23 ಲಕ್ಷ ನಾಗರಿಕರು ಕೂಡ ಇಂಥದೊಂದು ಫೈಲ್ ಮಾಡಿ, ಇಲ್ಲ ಈ ರೀತಿ ಅನ್ಕೊಳ್ಬಹುದು, ಇಲ್ಲ ಇದಕ್ಕಿಂತ ಸ್ವಲ್ಪ ಮಟ್ಟದ ನಮ್ಗೆ ಡಾಕ್ಯುಮೆಂಟ್ 23 ಲಕ್ಷ ಸಿಕ್ಕದೆ ಹೋದ್ರೆ ಇನ್ನು 3 ಸ್ವಲ್ಪ ಫೈಲ್ ಸ್ವಲ್ಪ ಕಡಿಮೆ ಇದ್ದು ಚಿಂತೆ ಇಲ್ಲ. ಅವರ ಮನೆ ಬಾಗಿಲಿಗೆ ನಮ್ಮ ಗ್ಯಾರಂಟಿ ಮೆಂಬರ್ಸ್, ನಮ್ಮ ಅಧಿಕಾರಿಗಳು ಮನೆಗೆ ಹೋಗಿ ಅವರಿಗೆ ತಲುಪಿಸುವಂತ ಕೆಲಸ. ಯಾರು ಕೂಡ 1 ರೂಪಾಯಿ ಲಂಚನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇಲ್ಲದಂಗೆ ನಾವು ಮಾಡಿಕೊಟ್ಟಿದ್ದೇವೆ. ಕೆಲವರಿಗೆ ಡೌನ್ಲೋಡ್ ಮಾಡಿಕೊಳ್ಳಿಕ್ಕೂ ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಈ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತೇಳಿ ಎಲ್ಲರಿಗೂ ಕೂಡ ನಾನು ವಾಟ್ಸಪ್ ಅಲ್ಲಿ ನನ್ನ ಮನವಿಯನ್ನ, ಈ ರೀತಿ ಅವಕಾಶವನ್ನ ನಮ್ಮ ಹತ್ರ ಯಾರ್ಯಾರಿಗೆ ದಾಖಲೆಗಳಿದೆ, ಫೋನ್ ನಂಬರ್ಸ್ ಇದೆ, ಅವರೆಲ್ಲರೂ ಕೂಡ ನಾನು ವಾಟ್ಸಪ್ ಅಲ್ಲಿ ನನ್ನ ಮನವಿಯನ್ನು ಕೂಡ ನಾನು ಮಾಡ್ತೇನೆ. ಪ್ರತಿ ಭೂ ಗ್ಯಾರಂಟಿಯ ಏನು ನಮ್ದು ರಿಕ್ವೆಸ್ಟ್ ಇದೆ, ಈ ರೀತಿ ಅವರಿಗೆ ರಿಕ್ವೆಸ್ಟ್ ಕೂಡ ಮನೆ ಬಾಗಿಲುಗಳಿಗೆ ನಮ್ಮದೇ ಆದಂತಹ ವಿವಿಧ ರೀತಿಯಲ್ಲಿ ಅವರಿಗೆ ಸಂದೇಶವನ್ನು ಕಳಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಇದಲ್ಲದೆ 50 ಕಡೆ ಈ ಯೋಜನೆಯನ್ನು ನಾವು ತರ್ತಾ ಇದೀವಿ ಅಂತೇಳಿ ಈ ಒಂದು ಪತ್ರ ಕೂಡ ಮನೆಗಳಿಗೆ ವಾಟ್ಸಪ್ ಮುಖಾಂತರ ಇರ್ಬೋದು, ಪೇಪರ್ ಅಲ್ಲಿ ಇರ್ಬೋದು, ಬೇರೆ ಬೇರೆ ರೀತಿ ಅವರ ಮನೆಗೆ ತಲುಪಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ಈ 23 ಲಕ್ಷಕ್ಕೂ ಕೂಡ ಒಂದು ಕಡೆ ಇಂಗ್ಲಿಷ್ ಅಲ್ಲಿ ಮನವಿ ಕೂಡ ಇರ್ತದೆ, ಸಂದೇಶ ಇರ್ತದೆ, ಒಂದು ಕನ್ನಡದಲ್ಲೂ ಕೂಡ ಇರ್ತದೆ. ಇದೆಲ್ಲ ಕೂಡ ತಲುಪಿಸುವಂತ, ಯಾಕೆಂದ್ರೆ ಕೆಲವು ಹೊರಗಡೆಯಿಂದ ಬಂದಿರೋರು ಕೂಡ ಇಲ್ಲಿ ಆಸ್ತಿಗಳನ್ನ ಇಟ್ಕೊಂಡಿರ್ತಾರೆ. ದಾಖಲೆಗಳು ಕನ್ನಡದಲ್ಲೇ ಇರ್ಬೋದು, ಆದ್ರೆ ಅವ್ರಿಗೆ ಅರ್ಥ ಆಗಲಿ ಅಂತೇಳಿ ಇದನ್ನ ನಾವು ಅವ್ರಿಗೆ ಇಂಗ್ಲಿಷ್ ಅಲ್ಲೂ ಕೂಡ ಈ ಖಾತಾನ ಇಲ್ಲಿ ಆಫೀಸರ್ಸ್ ಆಫ್ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಡೆಲಿವರಿ ಮಾಡೋ ರೀತಿಯಲ್ಲಿ ನಮ್ಮ ಗ್ಯಾರಂಟಿಯ ಸದಸ್ಯರು ಅವರು ಕೂಡ ನಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ. ಈ 6ನೇ ಗ್ಯಾರಂಟಿಯನ್ನ ಮನೆಗೆ ತಲುಪಿಸುವಂತ ಕೆಲಸವನ್ನ ಇವತ್ತು ಇಟ್ಕೊಂಡಿದ್ದಾರೆ.